ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಏನು ರೀ? ನನ್ನ ಹೆಸರು ಶ್ರೀನಾಥ್ ನಾಯ್ಕೋಡೆ ಅಂತ, ಊರು ಮಾರ್ಸ್ನಳ್ಳಿ. ಇದ್ರದ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಮ್ಮ ಪಕ್ಕದ ಹೊಲದವ್ರು ಇರು ಭಾಷೆಯವ್ರು ಅದಾರ ರೀ, ನಮ್ಮ ಫ್ರೆಂಡ. ಅವರೇ ಹೆಚ್ಚಿನ ಮಾಹಿತಿಗಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಅವರೇ ರೀ. ಸರ್ ಭಾಷೆ ಸರ್ ನಮಸ್ಕಾರ. ಈ ಕಬ್ಬಿನ ಹೊಲಕ್ಕೆ ಏನೇನು ಪ್ರಾಡಕ್ಟ್ ಗೊಬ್ಬರ ಕೊಟ್ಟಿರಿ ಸರ್? ಯಾವ್ದು ಕೊಟ್ಟಿರಿ ಸರ್? ನಾವು ಈಗ ಹೊಲಕ್ಕೆ ರೀ ಡಾಕ್ಟರ್ ಭೂಮ್ ಅಂತ ಕೊಟ್ಟೇವೆ ರೀ. ಹಾಂ. ಮತ್ತು ಒಂದು ಲಿಕ್ವಿಡ್ ಕೊಟ್ಟೇವೆ ರೀ. ಹಾಂ ಸರ್. ಡಾಕ್ಟರ್ ಭೂಮ ಎಷ್ಟು ಪ್ಯಾಕೆಟ್ ಕೊಟ್ಟಿರಿ? 2 ಎಕರೆಗೆ 6 ಪ್ಯಾಕೆಟ್ ಕೊಟ್ಟೇವೆ. 2 ಎಕರೆಗೆ 6 ಪ್ಯಾಕೆಟ್ ಕೊಟ್ಟಿರಿ. ಅದ್ರ ಜೊತೆಗೆ ಗ್ರೋಎಚ್ 98 ಪ್ರೋ ಬೂಸ್ಟ್ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಗೊಬ್ಬರ ಕೊಟ್ಟ ಬಳಕ ಏನು ಬದಲಾವಣೆ ಆಗಿದೆ ಸರ್ ಈ ಬೆಳೆ ಒಳಗೆ ಸರ್? ಸ್ವಲ್ಪ ತೋರಿಸ್ರಿ. ಈಗ ನೋಡ್ರಿ ಸರ್, ಬರೀ ಸಂಖ್ಯೆ ಹೆಚ್ಚಾಗತ್ತೈತ್ರಿ, ಗಡ್ಡಿ ಹಿಡಾಕತ್ತೈತ್ರಿ, ಕಬ್ಬು ಎಕ್ದಮ್ ಮೆತ್ತಾಗೈತ್ರಿ, ಕಬ್ಬು ಎಕ್ದಮ್ ನೌತಿ ಬರಾಕತ್ತೈತ್ರಿ. ಈಗ ಬೆಳವಣಿಗೆನೂ ಫಾಸ್ಟ್ ಅನ್ಸಾಕತ್ತೈತ್ರಿ ಸರ್. ಈಗ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಭೂಮಿ ಕಾವು ಆಗ್ತದ, ಬ್ಯಾಸಿಗೆಗೆ ತೊಂದರೆ ಆಗ್ತದೆ ಕೊಂಡೇಳಿ ಜನರು ಹತ್ತಿದ್ರು. ಆದ್ರೆ ಈ ಭೂಮಿ ಗೊಬ್ಬರ ಹಾಕಿದ ಬಳಕ ಭೂಮಿ ಕಾವು ಆಗ್ಯದೇನ್ರಿ? ಇಲ್ರಿ ಸರ್, ಬೆಳೆ ಒಣಗ್ಯದ್ರಿ, ಬೆಳೆನೂ ಎಕ್ದಮ್ ಹಚ್ಚಾಗೈತ್ರಿ, ಕಾವಿಗೆ ಏನೂ ಎಫೆಕ್ಟ್ ಇಲ್ರಿ. ಯಾಕಂದ್ರೆ ಈ ಭೂಮಿ ಗೊಬ್ಬರ ಏನಪ್ಪ ಅಂತಂದ್ರೆ ಭೂಮಿಗೆ ಹೀಟ್ ಆಗಂಗಿಲ್ಲ. ಓಕೆ. ಆರ್ಗ್ಯಾನಿಕ್ ಇರೋದ್ರಿಂದ ಭೂಮಿಗೆ ಒಳ್ಳೆ ರೈತ ಮಿತ್ರ ಅದ. ಹೆಚ್ಚೆಚ್ಚು ರೈತರಿಗೆ ನೀವು ಮಾಹಿತಿ ಹೇಳ್ರಿ, ಸಬ್ಸಿಡಿ ಒಳಗೆ ಸಿಗ್ತಾವ. ಧನ್ಯವಾದಗಳು ಸರ್.